ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡಿದೆ. ಚೀಮೂಲ್ ಚುನಾವಣೆ ಫಲಿತಾಂಶ ಹೊರಬಿದ್ದ ಕೂಡಲೇ ಆರಂಭವಾಗಿರುವ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿವೆ. ಕಳೆದ ಭಾನುವಾರ ಚೀಮೂಲ್ ಚುನಾವಣೆ ನಡೆದು ಫಲಿತಾಂಶ ಹೊರಬಿತ್ತಲ್ಲ, ಆಗ ಮಾತನಾಡಿದ ನಂದಿ ಕ್ಷೇತ್ರದಿಂದ ಗೆದ್ದ ಭರಣಿ ವೆಂಕಟೇಶ್, ಖಾಲಿ ಡಬ್ಬಗಳು ಎಷ್ಟೇ ಸದ್ದು ಮಾಡಿದ್ರೂ ಮತದಾರರು ತಮ್ಮ ಕೈ ಹಿಡಿದಿದ್ದಾರೆ, ಮತದಾರರ ತೀರ್ಪಿಗೆ ಕೃತಜ್ಞತೆ ಸಲ್ಲಿಸೋದಾಗಿ ಹೇಳಿದರು. ಇದೇ ಮಾತು ಇದೀಗ ವಿವಾದಕ್ಕೆ ಕಾರಣವಾಗಿದ್ದು, ಇಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೀಜ ನಿಗಮದ ಅಧ್ಯಕ್ಷ ನಂದಿ ಎಂ ಆಂಜನಪ್ಪ, ಹೌದು, ನಾವು ಖಾಲಿ ಡಬ್ಬಗಳೇ. ಯಾಕಂದ್ರೆ ನಾವು ಪಕ್ಷಕ್ಕೆ ದ್ರೋಹ ಬಗೆದು ಡಬ್ಬ ತುಂಬಿಸ್ಕೊಂಡಿಲ್ಲ. ನಾವು ಕೋಚಿಮುಲ್ನಲ್ಲಿ ಅಕ್ರಮ ಎಸಗಿ ಡಬ್ಬ ತುಂಬಿಸ್ಕೊಂಡವರಲ್ಲ, ಬದಲಿಗೆ ದುಡಿದ ಹಣ ವೆಚ್ಚ ಮಾಡಿ ಪಕ್ಷದ ಸಂಘಟನೆ ಮಾಡಿದ್ದೇವೆ. ಹಾಗಾಗಿ ನಾವು ಖಾಲಿ ಡಬ್ಬಗಳೇ ಅಂತ ಟಾಂಗ್ ನೀಡಿದ್ರು. ಅಷ್ಟೇ ಅಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಪಕ್ಷಕ್ಕಾಗಿ ದುಡಿದವರು ಯಾರು ಅನ್ನೋದನ್ನ ಅರಿತು ನಿರ್ಧಾರ ಕೈಗೊಂಡಿದ್ದಿದ್ರೆ ಇಂದು ಈ ಸ್ಥಿತಿ ಬರ್ತಿರ್ಲಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರ ನಡೆಯ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಆಂಜನಪ್ಪ ಆಡಿದ ಮಾತುಗಳ ಬಗ್ಗೆ ನೋಡೋದಾದ್ರೆ, ಚೀಮೂಲ್ ಕ್ಷೇತ್ರ ಪುನರ್ ವಿಂಗಡಣೆಯೇ ಸರಿಯಿಲ್ಲ, ಯಾವುದೋ ಪಂಚಾಯಿತಿಯನ್ನ ಮತ್ತೆಲ್ಲಿಗೂ ಹಾಕಿದ್ದಾರೆ, ಇದರಿಂದ ಸಮಸ್ಯೆ ಎದುರಾಗಿದೆ. ಕ್ಷೇತ್ರ ಪುನರ್ ವಿಂಗಡಣೆಗೆ ತಮ್ಮ ವಿರೋಧವಿದೆ ಅಂದ್ರು. ಜಿಲ್ಲಾ ಸಚಿವರು ಪಕ್ಷ ಸಂಘಟಿಸಿದವರನ್ನ ಗುರುತಿಸಬೇಕಿತ್ತು. ಹಿಂದೆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಾನೇ ಜಿಲ್ಲಾಧ್ಯಕ್ಷನಾಗಿದ್ದ ವೇಳೆ ಕಾಂಗ್ರೆಸ್ ನಂಬಿ ಟಿಕೆಟ್ ನೀಡಿದ್ರೆ ಪಕ್ಷಕ್ಕೆ ದ್ರೋಹ ಮಾಡಿ ಮತ್ತೊಬ್ಬರಿಗೆ ಮತ ನೀಡುವ ಮೂಲಕ ಡಬ್ಬ ತುಂಬಿಸಿಕೊಂಡ ವ್ಯಕ್ತಿ ಎಂದು ಮಾತನಾಡ್ತಿದ್ದಾರೆ ಎಂದರು. ಇವರು ಪಕ್ಷದ ವಿರೋಧ ಮಾಡಿದ ಕಾರಣ ನಾನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಆದರೆ ಅಂದು ಪಕ್ಷ ಅದನ್ನು ಒಪ್ಪಿಲ್ಲ. ಅಂದು ಎಷ್ಟು ಹಣಕ್ಕೆ ವೋಟ್ ಮಾರಿಕೊಂಡ ಎಂಬುದನ್ನು ವೆಂಕಟೇಶ್ ಬಹಿರಂಗ ಮಾಡಲಿ. ಮತ ಮಾರಿಕೊಂಡು ಡಬ್ಬ ತುಂಬಿಸಿಕೊಂಡಿದ್ದಾರೆ. ಕೋಚಿಮುಲ್ನಲ್ಲಿ ಬೃಹತ್ ಹಗರಣ ನಡೆದಿದೆ. ಇಡಿ ತನಿಖೆ ಆಗಿದೆ. ಲೂಟಿ ಮಾಡಿ ಜನತೆಗೆ ಮೋಸ ಮಾಡಿ ಡಬ್ಬ ತುಂಬಿಸಿಕೊಳ್ಳೋರಿಗೆ ಮಣೆ ಹಾಕಬಾರದು. ಈ ಕುರಿತು ಸಿಎಂ ಡಿಸಿಎಂ ಅವರಿಗೆ ವೆಂಕಟೇಶ್ ಅಕ್ರಮಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗುವುದು ಅಂದರು. ಅಲ್ಲದೆ ಕೋಚಿಮುಲ್ನಲ್ಲಿ ವೆಂಕಟೇಶ್ ಮಾಡಿರುವ ಅಕ್ರಮಗಳು ಮತ್ತು ಈ ಹಿಂದೆ ಜಿಲ್ಲಾ ಪಂಚಾಯತ್ನಲ್ಲಿ ಮತ ಮಾರಿಕೊಂಡಿರುವವರ ಬಗ್ಗೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧನಿದ್ದೇನೆ. ಭರಣಿ ವೆಂಕಟೇಶ್ ಪ್ರಾಮಾಣಿಕನಾಗಿದ್ದರೆ ಬಹಿರಂಗ ಚರ್ಚೆಗೆ ಬರಲಿ, ಪತ್ರಕರ್ತರ ಸಮ್ಮುಖದಲ್ಲಿಯೇ ಬಹಿರಂಗ ಚರ್ಚೆ ನಡೆಯಲಿ ಅಂತ ಸವಾಲು ಹಾಕಿದ್ರು. ಸ್ವಲ್ಪ ತಡ ಆಗಿದೆ, ಅವರು ನಿಲ್ಲೋದು ನಮಗೆ ಗೊತ್ತಾಗಿದ್ದು. ಆಮೇಲೆ ನಾವು ಫೀಲ್ಡ್ಗೆ ಇಳಿಯೋದಕ್ಕೆ ಇವತ್ತು ಅವ್ರು ಗೆದ್ದಿರ್ಬೋದು. ನಾವು ಇಂಥವ್ರಿಗೆ ಸಹಾಯ ಮಾಡಿ ನಾವು ಡಬ್ಬ ಖಾಲಿ ಡಬ್ಬ ನಮ್ಮದಾಗಿದೆ. ನಿಜ, ಅವ್ರು ಹೇಳಿರೋ ಮಾತೇನು ಅಸತ್ಯ ಅಲ್ಲ. ಆ ಸದಸ್ಯತ್ವವನ್ನು ಮಾಡಿಕೊಂಡು ಇವರು ಡಬ್ಬ ತುಂಬಿದೆ. ಇವತ್ತು ಅವರು ಡಬ್ಬ ತುಂಬಿರೋ ಡಬ್ಬ. ಇಂಥ ವ್ಯಕ್ತಿಗಳಿಗೆ ನಮ್ಮಂಥವರು ಸಹಾಯ ಮಾಡಿ ರಾತ್ರಿ ಎರಡು ಓಡಾಡಿ ದುಡಿದಿರ್ತಕ್ಕಂಥವ್ರು ಇವತ್ತು ನಾವು ಖಾಲಿ ಡಬ್ಬ. ಆತ ಹೇಳಿರೋ ಮಾತು 100ಕ್ಕೆ 100 ಸತ್ಯವಾದ ಮಾತು, ಸತ್ಯ. ಇಂಥವು ಸುಮಾರು ಉದಾಹರಣೆಗಳಿದ್ದಾವೆ. ಕೋಲಾರದಲ್ಲಿ ಇವರು ಕೋಚಿಮುಲ್, ಕೋಲಾರ ಚಿಕ್ಕಬಳ್ಳಾಪುರ, ಅದರಲ್ಲಿ ಏಕೆ ಹಗರಣ ಆಯಿತು, ಯಾಕೆ CBI ಎನ್ಕ್ವೈರಿ ಆಯಿತು, ಇಡಿ ರೈಡ್ ಆಯಿತು. ಕೆಲವರು ಮನೆಗಳೆಲ್ಲ ರೈಡ್ ಮಾಡಿದ ಸಾಕ್ಷ್ಯ ಇದೆ. ಅವನು ನನ್ನಿಂದ 10 ವರ್ಷ ಚಿಕ್ಕವನು, ತಡೆ ಕುಂಡ್ರಿಸಿ ಇಲ್ಲಿ ನಿಮ್ಮ ಮುಂದೆ ಚರ್ಚೆ ನಡೆಯಲಿ. ಇಬ್ಬರಿಗೂ ಹೊಲ್ಸ್ತಿರೋ ಕೆಲಸ ಮಾಡಿಬಿಟ್ಟು ಏನು ಆಂಜನಪ್ಪನ ತಲೆ ಮೇಲೆ ಹೊತ್ಕೊಂಡು ಏನೋ ಆಡ್ಬಿಟ್ಟಂತೆ. ನಾವು ರಾಜಕೀಯನೇ ಬೇಡ, ಇವ್ರು ಮಾಡಿದ ಕೆಲಸಕ್ಕೆ ಮೊಯ್ಲಿಯವ್ರ ಹತ್ರ ಮುಗಿಸ್ಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ನಮ್ಮ ತಂದೆ ದೇವರಾಜರು ಅವ್ರ ಮಕ್ಕಳಿಂದ ಹೆಚ್ಚಾಗಿ ಪ್ರೀತಿಸಿದ್ದಾರೆ ನನ್ನನ್ನು. ಜಯಂತ್ ಪಟೇಲಿಂದ ಬಂಗಾರಪ್ಪ ಆದಿಯಾಗಿ. ಕಾಂಗ್ರೆಸ್ ಬಣ ರಾಜಕೀಯ ಇದೆಯೇ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ನೀಡಿದ ಆಂಜನಪ್ಪ, ಅದು ನೀವೇ ತೀರ್ಮಾನ ಮಾಡಿ ಅಂತ ಜಾರಿಕೊಂಡ್ರು. ಇನ್ನು ಪಕ್ಷದ ವರಿಷ್ಠರು ಅಧರ್ಮಕ್ಕೆ ಮಣೆ ಹಾಕಿದ್ದಾರೆಯೇ ಎಂಬ ಪ್ರಶ್ನೆಗೆ ನಾಯಕರು ಉತ್ತರ ನೀಡಲಿಲ್ಲ. ಭ್ರಷ್ಟರಿಗೆ ಮಾತ್ರ ಪ್ರಸ್ತುತ ಕಾಂಗ್ರೆಸ್ನಲ್ಲಿ ಅವಕಾಶ ಸಿಗ್ತಿದೆಯಾ ಎಂಬ ಪ್ರಶ್ನೆಗೂ ಅವರು ಉತ್ತರ ನೀಡಲಿಲ್ಲ. ಚಿಕ್ಕಬಳ್ಳಾಪುರ ಕ್ಷೇತ್ರ ಅಭಿವೃದ್ಧಿ ಆಗ್ತಿದೆಯಾ ಎಂಬ ಪ್ರಶ್ನೆಗೂ ನೀವೇ ಹೇಳಬೇಕು ಅಂದರು. ಚಿಂತಾಮಣಿ ಅಭಿವೃದ್ಧಿಗಾಗಿ ಸಚಿವರು ಚಿಕ್ಕಬಳ್ಳಾಪುರವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆಯೇ ಎಂಬ ಪ್ರಶ್ನೆಗೆ ಅವರನ್ನೇ ಕೇಳಿ ಅಂದರು. ಕೊನೆಯದಾಗಿ ಶಾಸಕ ಪ್ರದೀಪ್ ಈಶ್ವರ್ ಅಭಿವೃದ್ಧಿಯ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರು, ಈಗಲೂ ಅವರ ವಿರುದ್ಧ ಹೋರಾಟ ಮಾಡೋದಾಗಿ ಆಂಜನಪ್ಪ ಹೇಳಿದರು. ಚೀಮೂಲ್ ಪರಾಜಿತ ಅಭ್ಯರ್ಥಿ ಯಲುವಹಳ್ಳಿ ರಮೇಶ್ ಮಾತನಾಡಿ, ನಾನು ತಡವಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಕಾರಣ ನನ್ನ ಸೋಲಾಗಿದೆ. ನನ್ನ ಸೋಲಿಗೆ ಯಾರೂ ಕಾರಣರಲ್ಲ, ನಾನೇ ಕಾರಣ. ನಾನು ವಿದ್ಯಾರ್ಥಿ ಚುನಾವಣೆಗಳಿಂದ ಚೀಮೂಲ್ ಚುನಾವಣೆಯವರೆಗೂ ಎಲ್ಲ ಚುನಾವಣೆಗಳನ್ನು ಗೆದ್ದಿದ್ದೇನೆ. ಆದರೆ ಸಂಸತ್ ಚುನಾವಣೆ ಮತ್ತು ಚೀಮೂಲ್ ಚುನಾವಣೆಯಲ್ಲಿ ಮಾತ್ರ ಪರಾಭವ ಆಗಿದ್ದು, ರಾಜಕೀಯದಲ್ಲಿ ಸೋಲು ಗೆಲುವು ಸಾಮಾನ್ಯ. ಆದರೂ 30 ಮಂದಿ ಮತ ನೀಡಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸೋದಾಗಿ ಹೇಳಿದರು. ಗೆದ್ದಿರುವ ಅಭ್ಯರ್ಥಿಯ ಡಬ್ಬ ಭರ್ತಿಯಾಗಿದೆ. ಕೋಚಿಮುಲ್ 6 ವರ್ಷದಲ್ಲಿ ನಡೆದಿರುವ ಅವ್ಯವಹಾರಗಳ ಪಟ್ಟಿ ನನ್ನ ಬಳಿ ಇದೆ. ಮೊನ್ನೆ ನಡೆದದ್ದು ಧರ್ಮ ಅಧರ್ಮದ ನಡುವೆ ಚುನಾವಣೆ. ನನಗೆ ಅಡ್ಡದಾರಿ ಗೊತ್ತಿರಲಿಲ್ಲ. ಆತ್ಮಸಾಕ್ಷಿಯಾಗಿ ಪಕ್ಷ ಸಂಘಟನೆ ಮಾಡಿದ್ದೇನೆ. ಗೋಮಾತೆ ಸೇವೆ ಮಾಡಲು ಆತುರದ ನಿರ್ಧಾರ ಮಾಡಿದೆ. ನಾವು ಖಾಲಿ ಡಬ್ಬಗಳೇ. ಕುತಂತ್ರ ರಾಜಕಾರಣ, ಹಣದ ಸುರಿಮಳೆ, ಕೆಜಿಗಟ್ಟಲೆ ಬೆಳ್ಳಿ ವಿತರಣೆ ಮಾಡಿ ಅವರು ಗೆದ್ದಿರಬಹುದು. ನಾನು ನ್ಯಾಯವಾಗಿ ಚುನಾವಣೆ ಎದುರಿಸಿದ್ದೇನೆ, ಹಾಗಾಗಿ ಸೋತಿದ್ದೇನೆ ಎಂದರು. ಈ ಒಂದು ಚೀಮೂಲ್ ಚುನಾವಣೆಗೆ
ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದು. ಅಲ್ಲಿ 30 ಜನ ಡೆಲಿಗೇಟ್ಸ್ ಅಧ್ಯಕ್ಷರುಗಳು ನನಗೆ ಮತ ನೀಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರಿಗೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳು, ಧನ್ಯವಾದಗಳು ತಮ್ಮ ಮೂಲಕ ಅರ್ಪಿಸಲಿಕ್ಕೆ ಬಯಸ್ತೇನೆ. ಕೆಲವರು ಆಗಲೇ ಪ್ರಶ್ನೆ ಮಾಡಿದ್ರು, ನಿಮ್ಮ ಸೋಲಿಗೆ ಯಾರು ಕಾರಣ, ಯಾಕೆ ಕಾರಣ, ಏನು ಅಂತ. ನನ್ನ ಸೋಲಿಗೆ ಯಾರು ಕಾರಣ ಇಲ್ಲ, ನನ್ನ ಸೋಲಿಗೆ ನಾನೇ ಕಾರಣ. ನನ್ನ ಆತುರದ ನಿರ್ಧಾರ ತಡ, ಆ ಥರ ಅಂದರೆ ತಡವಾಗಿ. ನಾನು ಮೊದಲಿಂದ ಇದ್ರ ಬಗ್ಗೆ ತಯಾರಿ ನಡೆದಿಲ್ಲ. ನನ್ನ ಜೀವನದಲ್ಲಿ 1976ರಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್, ಏನೋ ಆ ಕಾಲದಲ್ಲಿ ಮುನ್ಸಿಪಲ್ ಕಾಲೇಜ್ ಅಂತಿತ್ತು, ಅಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಸ್ಪರ್ಧೆ ಮಾಡಿ ಗೆದ್ದಿದ್ದೇನೆ. ಅಂದಿನಿಂದ ಮಂಡಲ್ ಪಂಚಾಯತಿಯಲ್ಲಿ ಗೆದ್ದಿದ್ದೀನಿ, PLD ಬ್ಯಾಂಕ್ ಚುನಾವಣೆಯಲ್ಲಿ, APMC ಚುನಾವಣೆಯಲ್ಲಿ, ಕೋಆಪರೇಟಿವ್ ಯೂನಿಯನ್, ಕೃಷಿ, ಅನೇಕ ಸಂಘ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದೀನಿ. 99ರಲ್ಲಿ ಲೋಕಸಭೆಗೆ ಜಾಲಪ್ಪನವ್ರ ವಿರುದ್ಧವಾಗಿ JDU ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ. ನಮ್ಮ ನಾಯಕರುಗಳಾಗಿದ್ದಂಥ KB ಪಿಳ್ಳಪ್ಪನವರು, ದಿವಂಗತ C ಬೈರೇಗೌಡರ ಒಂದು ಮಾರ್ಗದರ್ಶನದಲ್ಲಿ ನಾನು ರಾಜಕೀಯವಾಗಿ ಬೆಳೆದಿದ್ದು. ಅವೆರಡು ಚುನಾವಣೆ, ಅದೊಂದು ಚುನಾವಣೆ ನಾನು ಸೋತಿರೋದು. ಭಾಳಷ್ಟು ಚುನಾವಣೆಗಳಿಗೆ ಎದುರಿಸಿದೆ. 99ರ ಲೋಕಸಭೆ ಚುನಾವಣೆಯಲ್ಲಿ ಸೋತಿದ್ದೇನೆ. ಅದು ಬಿಟ್ಟರೆ ಇವತ್ತು ನಡೆದಂಥ ಕೇವಲ 2 ದಿವಸದಲ್ಲಿ ನಡೆದಂಥ ಚೀಮಲ್ ಚುನಾವಣೆಯಲ್ಲಿ ಸೋತಿದ್ದೇನೆ.